ಕಾಸು ಇಸ್ಕೊದೆ ಬಿಟ್ಟಾರೇನಪ್ಪ, ಎಲ್ಲ ಇಸ್ಕೋಬೇಕು. ಯಾಕೆ ಇಸ್ಕೋಬೇಕು? ಯಾಕೆ ಈಗ ಇಸ್ಕೊಂಡ್ರಲ್ಲ ಅದಕ್ಕೆ ನಿಮಗೆ ಇಸ್ತವ್ರಿ ರೀ. ಓ ಅದಕ್ಕೆ ಅವ್ರು ಮಾಡೋದು. ಈ ಕಾಸು ಇಸ್ಕೊಂಡಿರಿ ಹಾಕ್ಬಿಟ್ರಿ, ನಾವು ಕೊಟ್ಟಿಲ್ವಾ ಕಾಸ ಹೋಗಯೋ ಅಂತಾರೀಗ. ಅವತ್ತು ಓಟ್ ಹಾಕ್ಬೇಕಾದ್ರೆ ಕೊಟ್ಟಿಲ್ವಾ? ಕಾಸು ಇಸ್ಕೊಂಡಿರಿ ಹೋಗ್ರಿ. ಹಂಗೆ ಅನ್ನೋದು ಇವಾಗ. ಹೆಂಗದೆ ನಿಮ್ಮೂರು? ನಿಮ್ಮೂರಲ್ಲಿ ಏನು ಪ್ರಾಬ್ಲಮ್? ಆಮೇಲೆ ರೋಡ್ ಎಲ್ಲ ಗುಂಡಿ, ಆಟೋ ಹೋಗಕ್ಕಾಗಲ್ಲ, ಬಸ್ ಹೋಗಕ್ಕಾಗಲ್ಲ, ಬಸ್ ಬಿಡ್ತಾ ಇಲ್ಲ, ಅದೆಲ್ಲ ಪ್ರಾಬ್ಲಮ್. ಬಸ್ ಇಲ್ವಾ? ಎಷ್ಟು ಗಂಟೆ ಬರ್ತದೆ? ಎಷ್ಟು ಗಂಟೆ ಹೋಯ್ತದೆ? ಬೆಳಗ್ಗೆ ಬರ್ತದೆ 7 ಗಂಟೆ 7:15 ಹಿಂಗೆ. ಹೋಗಿದ್ದು ಹಿಂಗೆ ವಾಪಸ್ ಬರಲ್ವಾ? ಹಂಗೆ ಹೊಂಟೋಗುತ್ತೆ. ಹಂಗೆ ಹೊಂಟೋಯ್ತಾ? ಸರಿ ಆಯ್ತು ಹೋಗಪ್ಪ. ನಮಸ್ಕಾರ ಕಣವ. ಏನ್ ನಿಮ್ಮ ಹೆಸರು? ತಿಮ್ಮಮ್ಮ. ಏನ್ ನಿಮ್ ಪ್ರಾಬ್ಲಮ್? ಊರಲ್ಲಿ ಏನ್ ಪ್ರಾಬ್ಲಮ್ ಹೇಳವ? ಅದ್ ಏನದ? ಇರೋಣ ಒಂದ್ ನಿಮಿಷ ಮಾತಾಡ್ತೀನಿ. ಈ ಕಡೆ ಬಾಬಾ. ಗನ್ಲಮಯ ಮಾಡ್ಬಿಟ್ಟಿಯ ನಮ್ಮನ್ನ. ಈಗ ಕಾಸು ಬಂತ? ಏನ್ ಹೇಳ್ಬೇಕು? ಕಾಸು ತಡ್ರಿ. ನಾ ಮಾತಾಡ್ಸಕ್ ಗೊತ್ತು. ಎಷ್ಟು ಜನ ಮಾತಾಡ್ಸಿಲ್ಲ ನಾನು. ನೋಡ್ರಿ ತಿಮ್ಮಮ್ಮ ರೇಷನ್ ಕಾರ್ಡ್ ಐತಾ? ರೇಷನ್ ಕಾರ್ಡ್ ಐತಾ? ಕಾಸು 2,000 ರೂಪಾಯಿ ಗೃಹಲಕ್ಷ್ಮಿ ಎಷ್ಟು ತಿಂಗಳು ಬತ್ತು? ಎಷ್ಟು ತಿಂಗಳು ಬರ್ಲಿಲ್ಲ? ಈ ತಿಂಗಳದ್ ಬರ್ಲಿಲ್ಲ, ಹೋದ್ ತಿಂಗಳದ್ ಬಂದಿತ್ತು. ಹೋದ್ ತಿಂಗಳದ್ ಬಂದಿತ್ತಾ? ಅದ್ರ ಹಿಂದಿನ ತಿಂಗಳು? ಅದ್ರ ಹಿಂದಿನ ತಿಂಗಳದ್ದು ನನ್ಗೆ ಗೊತ್ತಾಗಲ್ಲ, ನಾನು ಓದ್ಲಿಲ್ಲ. ಅದೇ ಬಂದಾಗ ಇಸ್ಕೊತೀನಿ ಅಷ್ಟೇ. ಹಂಗೆ. ಪೆನ್ಷನ್ ದುಡ್ಡು? ಪೆನ್ಷನ್ ದುಡ್ಡು ಬರ್ತದೆ. ಅದು ಬರ್ತೈತಾ? ಎಷ್ಟು ಬರ್ತದೆ? 700 ರೂಪಾಯಿನ ಬರ್ತದೆ. 700 ರೂಪಾಯಿನ ಬರ್ತದೆ. ಏನ್ರಿ ಯುವ ಪ್ರತಿಭೆ? ಏನ್ ನಿಮ್ಮ ಹೆಸರು? ಶಿವರಾಜ್. ಏನ್ ಮಾಡ್ಕೊಂಡಿದ್ದೀರಾ? ಆಟೋ ಡ್ರೈವರ್. ಓ, ನೀವೇ ಈಗ ಸದ್ಯಕ್ಕೆ ಬಂದು ಇಲ್ಲಿ ಆಟೋ ಡ್ರೈವರ್ಸ್. ಹೆಂಗು ಬಸ್ ಬರ್ತಾ ಇಲ್ಲ, ನಿಮ್ದೇ ಜಮಾನ ಸರ್. ಬಸ್ ಬರ್ತಾ ಇದೆ, ರಸ್ತೆ ಸಮಸ್ಯೆ ಆಗಿರೋದು. ಈ ರಸ್ತೆ ಬಗ್ಗೆ ಸಾಕಷ್ಟು ಬರೀ ನಾವು ಕೂಡ MLA ಅವರಿಗೆ ರೋಡ್ ಚೆನ್ನಾಗಿಲ್ಲ ಅನ್ಬಿಟ್ಟು ಬಸ್ ಬಿಡ್ತಾ ಇಲ್ಲ. ಮನವಿ ಪತ್ರ ಕೊಟ್ಟಿದ್ದೀವಿ, ಮಾಡ್ಕೊಡ್ತೀವಿ ಅನ್ನೋ ಭರವಸೆ ಕೂಡ ಕೊಟ್ಟವ್ರೆ. ಮಾಡ್ಕೊಡ್ತೀವಿ ಅಂತ ಹೇಳ್ತಾವ್ರೆ. ಮಾಡ್ಕೊಡ್ತೀವಿ, ಇನ್ನು ಸ್ವಲ್ಪ ದಿನ ಪೂಜೆ ಮಾಡ್ತೀವಿ ಅಂತ ನಾವು ಹೇಳಿದ್ರು. ಪೂಜೆ ಆದ್ರೆ ಆಗ್ಲಿಲ್ಲ. ನೋಡೋಣ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಭರವಸೆ ಕೊಡ್ತಾವ್ರೆ. ಆಶ್ವಾಸನೆಗೆ ವಾಸನೆ ಹಿಡಿದಿದೆ. ಎಷ್ಟು ವರ್ಷ ಆಯ್ತು MLA ಗೆದ್ದು? 3 ವರ್ಷ ಆಯ್ತು. ನೀವು ಮನವಿ ಕೊಟ್ಟಿದ್ದೆ ಯಾವಾಗ? ನಾವು 2 ಬರ್ತದೆ ಸರ್. ಪ್ರತಿ ಕೆಲಸ ಮಾಡ್ಕೊಟ್ಟಿದ್ದಾರೆ, ರಸ್ತೆ ಒಂದು ಆಗ್ಲಿಲ್ಲ. ನೋಡಪ್ಪ, ನಮ್ಮ ಹಿರಿಕರ ಪರವಾಗಿಲ್ಲ. ಆಮೇಲೆ ಇನ್ನೊಂದು ನೋಡ್ರಿ, ಇಲ್ಲಿ ಚರಂಡಿ ಮಾಡ್ಸವ್ರೆ, ಒಪ್ಕೊಳ್ಳೋಣ. ಚರಂಡಿ ಮಾಡ್ಸಿದ್ರೆ ಯಾವ ಲೆವೆಲ್ ಚರಂಡಿ ಮಾಡಿಸ್ಬೇಕು? ಯಾವ ಲೆವೆಲ್ ಮಾಡ್ಸವ್ರೆ? ಯಾವ ರೋಡ್ ಲೆವೆಲ್ ಚರಂಡಿ ಮಾಡಿಸ್ಬೇಕು? ಯಾವ ಲೆವೆಲ್ ಚರಂಡಿ ಬಂದದೆ? ಹಿಂದಕ್ಕೆ ಹೋಗದೆ ಮನೆ ಕಡೆಗೆ ಹೋಗಿರೋದಲ್ಲ, ಚರಂಡಿ ನೋಡ್ರಿ. ಅಲ್ಲಿ ಒಂದ್ ಗಾಡಿ ಒಂದ್ ವೆಹಿಕಲ್ ಆಪೋಸಿಟ್ ಬಂದ್ರೆ, ಒಂದ್ ವೆಹಿಕಲ್ ಆಪೋಸಿಟ್ ಬಂದ್ರೆ ಕರೆಕ್ಟಾಗಿ ಅವ್ರು ಇದ್ ಮಾಡ್ಕೊಳಕೇನೆ 1 ಅವರ್ ಬೇಕು. ಈಗ ಇಲ್ಲೇ ಬರೀ ಇಲ್ಲಿ ನಿಂತ್ಕೊ ನೋಡ್ರಿ, ಎಷ್ಟು ಇದಾಗದೆ ಚರಂಡಿ, ಎಷ್ಟು ಲೆವೆಲ್ ಹೋಗದೆ ನೋಡಿ. ಈ ಕಡೆ ನೋಡ್ರಿ, ರೋಡ್ ಎಲ್ಲದೆ, ಚರಂಡಿ ಎಲ್ಲದೆ. ಒಂದು MLA ಸಾಹೇಬ್ರು ಬಂದು ಕರೆಕ್ಟಾಗಿ 2-3 ವರ್ಷ ಆಯ್ತದೆ. ವಾಸ್ತೇಲ್ ಕೆತ್ರಲ್ಲ ಅವಾಗ ಬಂದ್ರು ಅವರು. ಈಗ ಇದು ಕಾಂಗ್ರೆಸ್ ಅಂತ ಹೇಳ್ದಲ್ಲ, ಮಂಜುನಾಥ್ ಗೆದ್ದವ್ರೆ. ಮಂಜುನಾಥ್ ಗೆದ್ಬಿಟ್ಟು ಆ ಯಪ್ಪ ಬಂದ್ ಮಕಾನೇ ಹಾಕ್ಲಿಲ್ಲ ಇಲ್ಲ 3 ಕಡೆಗೆ. ನಮ್ ರಾಮನಗರದಲ್ಲಿ ಗೆದ್ದವ್ರು ಇಬ್ರು ಬರ್ಲಿಲ್ಲ. ಡಾಕ್ಟರ್ ಮಂಜುನಾಥ್ ಯಾವ ಮಂಜುನಾಥ ಗೊತ್ತಿಲ್ಲ. ನೋಡ್ರಿ ಇಷ್ಟೇ ರೋಡ್ ನೋಡ್ರಿ. ಕರೆಕ್ಟ್ ಆಗಿ ಇಂಡಸ್ಟ್ರಿಯಲ್ ಏರಿಯಾದಲ್ಲ ರೋಡ್ ಚೆನ್ನಾಗದೆ. ನಮ್ಮೂರ್ ಸೈಡ್ ರೋಡ್ ಸರಿ ಇಲ್ಲ. ನೋಡಿ, ಹಿಂಗಾದ್ರೆ ಹೆಂಗೆ ಅಂತ ಈ ಮಟ್ಟಕ್ಕೆ 2,000 ರೂಪಾಯಿ ಕೊಡ್ತಾರೆ. ಅದೇನೆ ನಮ್ಮ ಮೇಲೆ GST ಹಾಕ್ತಾವ್ರೆ. ಇವ್ರು ಬರೋದ್ಕಿಂತ ಪೆಟ್ರೋಲ್ ಎಷ್ಟಿತ್ತು, ತಿರ್ಗಾ ಇದೆಷ್ಟಿತ್ತು, ಅಡ್ಗೆ ಎಣ್ಣೆ ಎಷ್ಟಿತ್ತು? 80 ರೂಪಾಯಿ ಇತ್ತು, ಈಗ 180 ರೂಪಾಯಿ. ಎಲ್ಲಿಂದ ಎಲ್ಲಿಗೆ ಬಡವ್ರು ಎಲ್ಲಿ ತಂದು ಅಡ್ಗೆ ಮಾಡ್ಕೊಂಡು 2 ಪಟ್ಟು ಅಲ್ಲ 3 ಪಟ್ಟು ಜಾಸ್ತಿ ಆಗದೆ. ಹೇಳ್ರಿ ನೀವೇನೆ. ಇದೆಲ್ಲ ಈಗ ಇಕ್ಬಾಲ್ ಹುಸೇನ್ ಅಲ್ಲೆಲ್ಲ ಕುತ್ಕೊಬಿಟ್ಟು ಮಾತಾಡ್ಬಿಟ್ರೆ ಮಂಜುನಾಥ್ಗೂ ಸೇರ್ಸಿ ಹೇಳ್ತಾ ಇರೋದು, ಅವ್ರಿಬ್ರಿಗೂ ಸೇರ್ಸಿ ಹೇಳ್ತಾ ಇರೋದು. ಬಂದ್ ನೋಡ್ಲಿ ರೋಡ್ಗಳನ್ನ. ಅವರೆಲ್ಲ ಮನೇಲೆ ಇತ್ಕೊಂಡು ನಾನು ಚರಂಡಿ ಮಾಡ್ಸಿದ್ದೀನಿ, ನಾನು ಅದ್ ಮಾಡ್ಸಿದ್ದೀನಿ ಅನ್ಕೊಂಡ್ರೆ ರೋಡ್ ನೋಡ್ರಿ. ಇಲ್ಲಿ ನಡೀರಿ ಬೇಕಾದ್ರೆ ಇನ್ನ ಕೆಳಗೆ ಬರೀ ವಿಡಿಯೋ ಮಾಡ್ತೀವಿ, ಎಲ್ಲ ವಿಡಿಯೋ ಮಾಡ್ತೀವಿ. ಬನ್ನಿ ರೋಡ್ಗಳನ್ನ. ನಮಸ್ಕಾರ ಸರ್. ಶಿಸ್ತಾಗಿ ಕಾಣ್ತಾ ಇದೀರಾ? ಏನೋ ಕನ್ನಡಕ ಹಾಕೊಂಡು. ನಾನು ಇವಾಗ ಸ್ವಲ್ಪ ಅರವಳಿಗೆ ಓಡ್ತಾ ಇದ್ದೆ, ನೀವು ಕಂಡ್ರಿ ಮೀಡಿಯಾದವರು ಏನೋ ಮಾತಾಡೋಣ ನಿಂತ್ಕೊಂಡೆ. ಸ್ವಾಮಿ, ಡೈಲಿ ನಾವು ಓಡಾಡ್ಬೇಕು ಇಂಡಸ್ಟ್ರಿಯಲ್ ಏರಿಯಾಗೆ. ನಾವೇನೋ ಒಂದು ಪ್ರೈವೇಟ್ ಜಾಬ್ ಮಾಡ್ತೀವಿ. ಡೈಲಿ ನಾವು ಓಡಾಡ್ಬೇಕಾದ್ರೆ ಗಾಡಿಗಳಲ್ಲಿ ಎಲ್ಲ ಬಿದ್ದು ಹಳ್ಳ ದಿಣ್ಣೆ ಕಲ್ಲು ಮೇಲೆ ಓಡಾಡ್ಬೇಕು. ನಿಜವಾಗ್ಲೂ 15 ವರ್ಷ ಆಗಿದೆ ರೋಡ್ ಆಗಿ. ಇಲ್ಲಿ ನಮ್ ರೂಟ್ ಕೊಳ್ಳಂಗಳ್ಳಿಯಿಂದ ಇರ್ಲಿ 15 ವರ್ಷ ಅನ್ಕೊಳ್ಳೋಣ. ಕೊಳ್ಳಂಗಳ್ಳಿಯಿಂದ ಅರವಳಿಗೆ ಹೋಗ್ಬೇಕಾದ್ರೆ ಒಂದು 5-6 ಕಿಲೋಮೀಟರ್ ರಸ್ತೆ ಹಾಳಾಗಿದೆ. ನಾವು ಕಲ್ಲು ಗುಂಡಿ ಅದ್ರ ಮೇಲೆ ಬಿದ್ದಿ ಓಡಾಡ್ಬೇಕು. ಒಂಥರ ಕಲ್ಲು ಮುಳ್ಳು. ಕಲ್ಲು ಮುಳ್ಳಿಂದ ಬಿಡಿ, ಎಲ್ಲ ಜಲ್ಲಿ ಕಲ್ಲು ಗುಂಡಿ ಮೇಲೆ ಓಡಾಡ್ತೀವಿ. ಎಲ್ಲ ಸ್ಕಿಡ್ ಆಗಿ ಬೀಳ್ಬೇಕಾಗ್ತದೆ. ಒಂಚೂರು ಯಾಮಾರಿದ್ರೆ ಗಾಡಿ ಟಚ್ ಆಗ್ತದೆ. ಮತ್ತೆ ನಮಗೆ ಗಾಡಿಗೂ ತೊಂದ್ರೆ, ಗಾಡಿಗಳು ಹಾಳಾಗಿ ಹೋಗ್ತವೆ. ನಾವು ಮನ್ಸರಿಗೂ ತೊಂದ್ರೆ ಸರ್. ಮನ್ಸರಿಗೂ ತೊಂದ್ರೆ. ದಿನ